ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನೆಲ್. ನಾನಿವತ್ತು ಸಖತ್ತಾಗಿರೋ ಮಟನ್ ಸಾರು ಮಾಡೋಣ ಅಂತಿದ್ದೀನಿ. ಬನ್ನಿ ಶುರು ಮಾಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದಕ್ಕೆ ನಾನು 750 ಗ್ರಾಮ್ ಮಟನ್ ತೊಗೊಂಡಿದ್ದೀನಿ. ಇದನ್ನು 2 ಸಾರಿ ತೊಳೆದು ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, 2 ಬೆಳ್ಳುಳ್ಳಿ, 2 ರಿಂದ 3 ಇಂಚ್ ಶುಂಠಿ, 1 ಕಪ್ ಕಾಯಿ ತುರಿ, 1 ಟೊಮ್ಯಾಟೊ, 10 ರಿಂದ 12 ಒಣಮೆಣಸಿನ್ಕಾಯಿ, 1 ಟೀ ಸ್ಪೂನು ಹುರಿಗಡಲೆ, ಅರ್ಧ ಕಪ್ ಪುದೀನ, 1 ಕಪ್ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಗಸಗಸೆ, 10 ಕಾಳು ಒಣಮೆಣಸು, 1/2 ಟೀ ಸ್ಪೂನ್ ಸೊಂಪಕಾಳು, 4 ಲವಂಗ, 2 ಇಂಚು ಚಕ್ಕೆ, 1 ಏಲಕ್ಕಿ ತೊಗೊಂಡಿದ್ದೀನಿ. ನಾವು ಒಂದು ಕುಕ್ಕರ್ಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬ್ರೌನ್ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನ್ ಆದಮೇಲೆ ತೊಳೆದಿಟ್ಟಿರೋ ಮಟನ್ ಏನಿದೆ ಅದನ್ನು ಹಾಕ್ಕೊಂಡು ಹಾಗೆ ಫ್ರೈ ಮಾಡಬೇಕು. ಒಂದು 10 ಮಿನಿಟ್ಸ್ ಇದು ಹಂಗೆ ಮುಚ್ಚಿದಂಗೆ ಫ್ರೈ ಮಾಡಿದ್ರೆ ಮಟನ್ನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಮಟನ್ ಚೆನ್ನಾಗಾಗುತ್ತೆ. ಇವಾಗಲೇ ಉಪ್ಪು ಸೇರಿಸ್ಕೊತಿದ್ದೀನಿ, ಯಾಕಂದರೆ ಮಟನ್ಗೆ ಉಪ್ಪು ಚೆನ್ನಾಗಿ ಹಿಡಿಬೇಕು. ಹಿಡಿದಾಗ ಚೆನ್ನಾಗಾಗುತ್ತೆ. ಇದನ್ನು ನಾನು ಪಕ್ಕದ ಸ್ಟವಲ್ಲಿ ಇಟ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ, ಒಣಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಗೋಲ್ಡನ್ ಬ್ರೌನ್ ಆಗಬೇಕು. ಮಸಾಲೆ ಚೆನ್ನಾಗಿ ಹುರಿದ್ರೆ ಸಾರು ಚೆನ್ನಾಗಾಗುತ್ತೆ. ಮತ್ತು ನಾನು ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕಾಯಿ ತುರಿ, ಟೊಮ್ಯಾಟೊ, ಎಲ್ಲ ಸೇರಿಸಿ ಚೆನ್ನಾಗಿ ಹುರ್ಕೊಬೇಕು. ಇದನ್ನು ಹುರಿಯೋಕ್ಕೆ ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ ಬೇಕಾಗುತ್ತೆ. ಇದನ್ನು ಹುರಿಬೇಕಾದ್ರೆ ಹೈ ಫ್ಲೇಮ್ ಇಡಬಾರ್ದು, ಮೀಡಿಯಮಲ್ಲೇ ಹುರ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿತಾ ಇರಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಮಸಾಲೆ ಏನು ತೊಗೊಂಡಿದ್ದೆ, ಚಕ್ಕೆ, ಲವಂಗ, ಗಸಗಸೆ ಅದೆಲ್ಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡಬೇಕು. ಆಮೇಲೆ ಕಡಲೆನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ಎಂಡಲ್ಲಿ 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಇದೂ ಅಷ್ಟೇ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದು ತಣ್ಣಗಾಗಕ್ಕೆ ವೆಯ್ಟ್ ಮಾಡೋಣ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು. ನಾವು ಪಕ್ಕದಲ್ಲಿ 10 ನಿಮಿಷ ಬಿಟ್ಟಿದ್ವಲ್ಲ ಮಟನ್, ಹಾಗೆ ಓಪನ್ ಆಗಿ ಅದು ಇವಾಗ ನೋಡಿ ನೀರು ಬಿಟ್ಕೊಂಡಿದೆ. ಇದಕ್ಕೆ ನಾವು 1 ಕಪ್ ನೀರು ಸೇರಿಸ್ಬಿಟ್ಟು ಕೂಗ್ಸೋಣ. ಏನಿಲ್ಲ ಅಂದರೂ ಮಟನ್ 4 ರಿಂದ 5 ವಿಷಲ್ ಬೇಕು, ಚೆನ್ನಾಗಿ ಬೇಯಬೇಕಲ್ವ. ನಾನು ಇಲ್ಲೊಂದು 5 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಇವಾಗ ಮಸಾಲೆನೂ ತಣ್ಣಗಾಗಿದೆ. ಇದನ್ನು ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಹಾಕೋತಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಯಾವಾಗಲೂ ಮಸಾಲ ಯಾವುದೇ ಸಾರು ಮಾಡಿದ್ರೂ ಮಸಾಲ ಫೈನ್ ಪೇಸ್ಟ್ ಆಗಿರಬೇಕು. ನೋಡಿ, ಈ ಥರ ಆಗ ಮಾತ್ರ ಸಾರು ಚೆನ್ನಾಗಾಗತ್ತೆ. ಇವಾಗ 5 ವಿಷಲ್ ಆಗಿದೆ. ಮಟನ್ ನೋಡಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ರುಬ್ಬಿರೋ ಮಸಾಲೆ ಸೇರಿಸ್ಕೊಳ್ಳೋಣ. ನಾನು ಆಗಲೇ ಸ್ವಲ್ಪ ನೀರು ಹಾಕಿದೆ. ಇವಾಗ ಮತ್ತೆ 1 ಲೋಟ, ಅದರಿಂದ 1.5 ಲೋಟ, ನಿಮಗೆ ಎಷ್ಟು ಬೇಕೋ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಬೇಕಾದರೆ. ನಾನು ಆಗ ಕಡಿಮೆ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದಾಗ ಎಣ್ಣೆ ಬಿಡುತ್ತೆ. ಈ ಥರ ಎಣ್ಣೆ ಬಿಟ್ಟಾಗ ಸಾರು ರೆಡಿಯಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೀವು ಇದನ್ನು ಖಂಡಿತ ಟ್ರೈ ಮಾಡಬೇಕು. ಇದು ಮುದ್ದೆ, ಚಪಾತಿ, ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.